ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂದ್ರೆ, ನಾನು ನಮ್ಮ ಅಣ್ಣಂಗೆ ಟಾಸ್ಕ್ ಕೊಟ್ಟಿದ್ದೀನಿ, ಉತ್ತರ ಕರ್ನಾಟಕ ಒಗ್ಗರಣೆ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಯಾರ್ಯಾರು ಗುಲ್ಬರ್ಗಾದವರು ಇರೋರೆಲ್ಲ ಉತ್ತರ ಕರ್ನಾಟಕ ಸೈಡ್ ಇರೋರ್ಗಿದು ಒಗ್ಗರಣೆ ಅಂದ್ರೆ ಗೊತ್ತಾಗುತ್ತೆ. ನಿಮಗ್ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಡಲೆಪುರಿ ಉಪ್ಪಿಟ್ಟು ಅಂತ ಹೇಳ್ತಾರೆ. ಸೊ ಬನ್ನಿ ಗೈಸ್, ನೋಡೋಣ ಯಾವ ತರ ಮಾಡ್ತಾರೆ. ನೋಡಿ, ನಾನು ಉತ್ತರ ಕರ್ನಾಟಕದ್ದು ಒಗ್ಗರಣೆ ಮಾಡ್ತಾ ಇದ್ದೀನಿ. ನಾಷ್ಟ ಮಾಡೋಣ, ಮಾಡಿ ತಿನ್ಬೇಗ ಬನ್ನಿ, ನಾಷ್ಟ ಮಾಡೋಣ. ಸರಿಯಾಗಿರುತ್ತೆ. ಇದು ತುಂಬಾ ಇಷ್ಟ ಆಗುತ್ತೆ ಉತ್ತರ ಕರ್ನಾಟಕದವ್ರು ಇಲ್ಲಿ ಇದ್ರೆ ಬೆಂಗಳೂರಲ್ಲಿ. ಯಾರೆಲ್ಲ ಉತ್ತರ ಕರ್ನಾಟಕದವ್ರು ಇದ್ದಾರೆ ಬೆಂಗಳೂರಲ್ಲಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ ಗೈಸ್? ಒಗ್ಗರಣೆ 1 ಪ್ಲೇಟ್ ಬೇಕಾ 2 ಪ್ಲೇಟ್ ಬೇಕಾ? ಬರ್ರೆ ಬೇಗ. ನೋಡಿ ಗೈಸ್, ಇವಾಗ ನಮ್ಮ ಅಣ್ಣ ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದಾರೆ. ಇವಾಗ ಟೊಮೆಟೊ ಯಾರು ಅಳ್ಸಿಲ್ಲ ಅಂದ್ರೆ ಇವನ್ಗೆ ಈರುಳ್ಳಿ ಅಳ್ಸುತ್ತೆ. ಅದೇ ಅಲ್ವಾ ಸ್ಪೆಷಲ್ ಈರುಳ್ಳಿದು. ನಮ್ಮ ಅಣ್ಣಂಗೆ ಟೀ ಕೊಡ್ತಿದ್ದೀನಿ. ಗೈಸ್, ತುಂಬಾ ಬೋರ್ ಆಗ್ತಿದೆ, ಇವತ್ತು ಸಂಡೇ ಬೇರೆ. ಸೊ ಅದಕ್ಕೆ ನಮ್ಮ ಅಣ್ಣ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಅನಿಸ್ತಾ ಇದೆ ನಿನ್ಗೆ? ಅಡಿಗೆ ಮಾಡ್ತಿದ್ಯಲ್ಲ ಫಸ್ಟ್ ಟೈಮ್ ಮಾಡಿದೀನಿ. ಸೊ ಖುಷಿ ಆಗುತ್ತೆ. ಇದು ಒಗ್ಗರಣೆ ಅಲ್ವಾ, ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಸಿಗಲ್ಲ. ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಇದು. ಬೆಳಗ್ಗೆ ತಕ್ಷಣ ಪಡಪ್ಪ 1 ಪ್ಲೇಟ್ 2 ಪ್ಲೇಟ್ ಅಂತ ಕೇಳ್ತಾರೆ. ಬನ್ನಿ ನೀವು ಉತ್ತರ ಕರ್ನಾಟಕಕ್ಕೆ, 30 ರೂಪಾಯಿ ಆದ್ರೆ 25 ರೂಪಾಯಿ ಆಯ್ತಾ? ಆ ಖುಷಿಯಿಂದ ಮಾಡ್ಕೊಂಡು ತಿನ್ಬೇಕು. ಇದು ಭಾನುವಾರ ಅಲ್ಲ, ಅದಕ್ಕೆ ಸ್ಪೆಷಲ್. ಇದು ನಮ್ಮ ಮನೇಲಿ ಭಾನುವಾರ ಅಂದ್ರೆ ಸ್ಪೆಷಲ್ ನಮ್ಮ ಮನೇಲಿ. ಬನ್ನಿ ಗೈಸ್, ನಾನು ಟೀ ಕುಡಿತಾ ಇದ್ದೀನಿ, ನಮ್ಮ ಅಣ್ಣನು ಟೀ ಕುಡಿತಾ ಇದ್ದಾನೆ. ಇವಾಗ ಇದು ಸೇರ್ಬಿಟ್ಟು ಟೀ ಕುಡ್ದಾದ್ಮೇಲೆ ಉಪ್ಪಿಟ್ಟು ಮಾಡ್ತೀರಿ. ಅಂದ್ರೆ ಕಡಲೆಪುರಿದು ಉಪ್ಪಿಟ್ಟು ಅಲ್ಲ, ಇದು ಒಗ್ಗರಣೆ. ಒಗ್ಗರಣೆ. ಓಕೆ, ಅಂದ್ರೆ ಒಗ್ಗರಣೆ ಅಂತ ಹೇಳೋದು ಹೆಸರು. ಇದು ಉತ್ತರ ಕರ್ನಾಟಕದಲ್ಲಿ ಅವ್ರಿಗೆ ಅರ್ಥ ಆಗೋದಿದ್ದು. ಇಲ್ಲಿ ಸಿಗಲ್ಲ, ಅಪರೂಪ. ಇಲ್ಲಿ ಉತ್ತರ ಕರ್ನಾಟಕ ಹೋಟೆಲ್ ಅಂತ ಹಾಕಿರ್ತಾರೆ. ನಾನು ನೋಡೋ ಪ್ರಕಾರ ಆಟೋ ಓಡಿಸ್ತೀನಲ್ವ, ಅಲ್ಲಲ್ಲಿ ನೋಡಿದ್ದೀನಿ. ನಮ್ಮ ಆಟಿನಗರಲ್ಲೂ 1-2 ಹೋಟ್ಲ್ ನೋಡಿದ್ದೀನಿ. ಅಂದ್ರೆ ನಮ್ದು ಇದು ನಮ್ಮೂರಲ್ಲಿ ಹೋಟ್ಲುಗಳು ಅಂಗಡಿಗಳು ಇದ್ದಾವೆ. ಹಂಗಾಗಿ ನಮ್ಮ ಅಪ್ಪ ಅಮ್ಮ ಕಲ್ಸಿರೋದು ಇದು ನಮಗೆ. ಅಣ್ಣ ಇವಾಗ ಏನ್ ಮಾಡ್ತಿದ್ದೆ ಹೇಳು? ಅದೇ ಕಡಲೆಪುರಿ ಈ ತರ ನೆನ್ಸ್ಬಿಟ್ಟು ನೀರಲ್ಲಿ ನೆನ್ಸ್ಬಿಟ್ಟು ಈ ತರ ತಗೋಬೇಕಂತೆ. ನೋಡಿ, ನೋಡಿ ನಮ್ಮ ಅಣ್ಣ ಕಡಲೆಪುರಿನ ನೀರೊಳಗಡೆ ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ತಾ ಇರೋದು, ಅದನ್ನ ತಳ್ಕೊಂತಾ ಇರೋದು. ಈ ತರ ಮಾಡ್ಬೇಕು ಅಂದ್ರೆ ಜಾಸ್ತಿ ಹೊತ್ತು ನೆನ್ಸ್ಬಾರ್ದು ಅದಕ್ಕೆ. ಇವಾಗ ನಮ್ಮ ಅಣ್ಣ ನೋಡಿ ಈ ತರ ಒಂದ್ ಬಾಣ್ಲಿ ಇಕ್ಕೋಬೇಕು ಅಂತ ಮಾಡಿ ಮಾಡ್ಕೊಳ್ಳೋದು. ಬಟ್ರ್ ಹಾಕ್ಬೇಕು ಫಸ್ಟ್. ಕಿಚನ್ ಬಂದಾಗ ಬಟ್ರ್ ಹಾಕ್ಬೇಕು. ಆಮೇಲೆ ಇದೇನು ಬೆಳ್ಳುಳ್ಳಿ, ಅದನ್ನ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಬೇಕು. ನೀವು ಮಿಕ್ಸಲ್ಲೆಲ್ಲ ಹಾಕ್ಬೇಡಿ ಗೈಸ್, ಟೇಸ್ಟ್ ಹೋಗ್ಬಿಡುತ್ತೆ. ಈ ತರ ಕುಟ್ಟಿ ಅದನ್ನ. ನೋಡಿ ನಮ್ಮಣ್ಣ ಒಂದ್ ಕಲ್ ತಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಜಜ್ತಾ ಇದ್ದಾರೆ. ಕಲ್ ಮೇಲೆ ಕಲ್ಲು ಚಿಕ್ಕದು, ಈ ತರ ಕಲ್ ಮೇಲೆ ಕಲ್ಲಂತೆ ಈ ತರ ಕುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನ ಸರಿಯಾಗಿ ಬರುತ್ತೆ. ಆ ಮಿಕ್ಸಿಲಿ ಹಾಕ್ಬಿಟ್ರೆ ಎಲ್ಲ ಬರ್ನ್ ಆಗ್ಬಿಟ್ಟು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸರಿ, ಎಲ್ಲ ಉತ್ತರ ಕರ್ನಾಟಕ ಸ್ಟೈಲ್, ಉತ್ತರ ಕರ್ನಾಟಕ ಸ್ಟೈಲ್ ಇದು. ಸರಿ, ನೀನು ಮಾಡ್ತಾ ಮಾಡ್ತಾ ತೋರ್ಸು, ಇವರೆಲ್ಲ ನೋಡ್ತಾರೆ ನಿನ್ ರೆಸಿಪಿನ. ಇವರು ಮನೇಲಿ ಟ್ರೈ ಮಾಡ್ತಾರೆ, ಓಕೆನಾ? ನೋಡೋಣ ನಮ್ಮಣ್ಣ ಮುಂದೆ ಏನೇನ್ ಮಾಡ್ತಾರೆ, ಓಕೆನಾ ಗೈಸ್? ಇವಾಗ ನಮ್ಮಣ್ಣ ಎಣ್ಣೆ ಹಾಕ್ತಾ ಇದ್ದಾನೆ. ಇವಾಗ ನಮ್ಮಣ್ಣ ಆಯಿಲ್ ಹಾಕ್ತಾ ಇದ್ದಾನೆ. ಇವತ್ ನಮ್ಮಣ್ಣ ಮಾಡ್ತಾ ಇದ್ದಾನೆ. ನೀನ್ ಹೇಳ್ಬೇಡ, ಅವನಿಗೊಂದ್ ಟಾಸ್ಕ್ ಇದು ನಮ್ ಕಡೆಯಿಂದ. ಇವಾಗ ನಮ್ಮಣ್ಣ ಅದು ಕುಟ್ಟಿರೋದು ಬೆಳ್ಳುಳ್ಳಿ ಹಾಕ್ತಾ ಇದ್ದಾನೆ. ಇವಾಗ ಜೀರಿಗೆ ಹಾಕ್ತಾ ಇದ್ದಾನೆ ನೋಡಿ ನಮ್ಮಣ್ಣ. ಇವಾಗ ನಮ್ಮಣ್ಣ ಎಲ್ಲ ತರಕಾರಿ ಹಾಕ್ತಾ ಇದ್ದಾನೆ. ಬೇವು ಹಾಕ್ತಾ ಇದ್ದಾರೆ ನಮ್ಮಣ್ಣ. ನೀನ್ ಹೇಳು, ಎಲ್ಲ ನಾನೇ ಹೇಳ್ತೇನೆ. ನಾನು ಅಡಿಗೆ ಮಾಡ್ತಾ ಇರ್ತೀನಿ, ನೀನು ಹೇಳ್ತಾ ಇರೋ.
ಹಾ ಸರಿ ಆಯ್ತು. ನನ್ಕಿಂತ ವಾಯ್ಸ್ ನಿಂದೆ ಇಷ್ಟ ಪಡೋದು. ಆ ತರ ಏನೂ ಇಲ್ಲ, ನೀನ್ ತಾನೇ ಅಡಿಗೆ ಮಾಡ್ತಿದ್ಯಾ, ಸೊ ನೀನ್ ಹೇಳ್ಬೇಕು. ನೋಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಸೊ ಅದ್ ಹಾಕಿದಾನೆ ನೋಡಿ. ಸೊ ಅರಿಶಿನ ಹಾಕಿದ್ಮೇಲೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನ್ ಗೊತ್ತಾ ಗೈಸ್, ಇವಾಗ ಹಾಲು ಹಾಕಿದ್ರೆ ಅದ್ರೊಳಗಡೆ ಇನ್ನೂ ಚೆನ್ನಾಗಿ ಬರುತ್ತೆ, ಲೈಕ್ ಮಲ್ಲಿಗೆ ತರ ಆ ತರ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿ ರುಚಿಯಾಗಿರುತ್ತೆ. ಸೊ ಅದಕ್ಕೆ ಟೇಸ್ಟ್ ಹೆಚ್ಚು ಕೊಡುತ್ತೆ ಹಾಲಲ್ಲಿ. ಅದಕ್ಕೆ ನಮ್ಮ ಅಣ್ಣ ಹಾಲ್ ಹಾಕೋಣ ಅಂತ ಹೆಂಗಂದ್ರೆ ತುಪ್ಪ ತರ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇವಾಗ ಏನ್ ನೆನ್ಸ್ಕೊಂಡ್ ಇಕ್ಕಿರ್ತೀರಲ್ವಾ ಅದನ್ನ ಇದ್ರಲ್ಲಿ ಹಾಕ್ತಾನೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳು, ಮತ್ತೆ ಎಲ್ಲ ಆಡಿಯನ್ಸ್ ನೋಡ್ತಾರೆ ಈ ತರ ಮಾಡಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲಿಯರ್ ಆಗಿ ಅದಿದು ಕಡಲೆಪಪ್ಪು ಅದ್ರ ಪೌಡರ್ ಐತೆ ನೋಡೋಣ ಸ್ವಲ್ಪ ತೆಗಿ. ನೋಡಿ ಗೈಸ್, ಇದು ಕಡಲೆಪಪ್ಪು ಅದ್ರದ್ದು ಮಿಕ್ಸಿಯಲ್ಲಿ ಪೌಡರ್ ಮಾಡಿದೀನಿ. ಇವಾಗ ಇದು ಹಾಕ್ಬೇಕು. ಇದು ಇನ್ನು ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಗೈಸ್, ಇವಾಗ ನಮ್ಮ ಅಣ್ಣ ಅದೇ ಕಡಲೆ ಪಪ್ಪು ಇದೆ ಅಲ್ಲ ಹಾಕಿದಾನೆ. ಸೊ ಗೈಸ್, ಇವಾಗ ನಮ್ಮ ಅಣ್ಣ ನೋಡಿ ಇದ್ ಮಾಡ್ಕೊಂತ ಇದ್ದಾನೆ. ಆಯ್ತಾ ಅಣ್ಣ? ಉತ್ತರ ಕರ್ನಾಟಕ ಬರಪ್ಪ, ಯಾರು ಬರ್ತೀರಪ್ಪ ಬೇಗ ಬೇಗ. 1 ಪ್ಲೇಟ್ ಕೊಡ್ಲಾ, 2 ಪ್ಲೇಟ್ ಕೊಡ್ಲಾ? ನೀನ್ ನಮಗ್ ತಿನ್ಸು ಸಾಕು, ಆಮೇಲೆ ತಿನ್ಸಂತೆ. ಬರೀ 30 ರೂಪಾಯಿ ಪ್ಲೇಟ್. ಟೀ ಜೊತೆ ಸೇರಿದ್ರೆ ಒಂದ್ 40 ರೂಪಾಯಿ. ಸೊ ಗೈಸ್, ಇವತ್ತು ಫಸ್ಟ್ ಟೈಮ್ ನಮ್ಮ ಅಣ್ಣ ಮಾಡಿದಾನೆ. ನೋಡೋಣ ಅವ್ನ್ ಕೈ ರುಚಿ ಯಾವ ತರ ಇರುತ್ತೆ ಅಂತ. ನಾನ್ ತಿಂದಾದ್ಮೇಲೆ ನಿಮ್ ಹತ್ರ ಹೇಳ್ತೀನಿ. ನಾನು ಅವ್ನ್ಗೆ ಏನ್ ಸಪೋರ್ಟ್ ಮಾಡಲ್ಲ, ಏನಾಯ್ತೋ ಅದನ್ನ ಹೇಳ್ಬಿಡ್ತೀನಿ. ಓಕೆನಾ ಗೈಸ್? ತಿನ್ನೋಣ, ಎಂಜಾಯ್ ಮಾಡೋಣ. ಭಾನುವಾರ ಸ್ಪೆಷಲ್. ಸೊ ಗೈಸ್, ನಮ್ಮ ಅಣ್ಣ ಇವಾಗ ಮಾಡಿದಾನೆ. ನೋಡೋಣ ಯಾವ ತರ ಇದೆ ಅಂತ ನೋಡೋಣ. ದಾವಣಗೆರೆ ಸೈಡ್ ಚೆನ್ನಾಗಿದೆ ಗೈಸ್. ಬೇಕಾದ್ರೆ ಅದಕ್ಕೆ ಮೊಸರು ಹಾಕೊಂಬೋದು ಸೈಡಿಗೆ, ಇನ್ನೂ ಟೇಸ್ಟ್ ಹೊಡಿತದೆ. ಏನಣ್ಣ? ಬೇಕಂದ್ರೆ ಮೊಸರು ತಗೊಂಡ್ಬಂದು ಸೈಡಲ್ಲಿ ಹಾಕೊಂಡು ತಿಂದ್ರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಲೆಮನ್. ಥ್ಯಾಂಕ್ ಯು ಸೋ ಮಚ್. ಲೆಮನ್ ಇಲ್ಲಾಂದ್ರೆ ಚೆನ್ನಾಗಿದೆ, ಚೆನ್ನಾಗಿದೆ ಗೈಸ್, ಟೇಸ್ಟ್ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ. ಓಕೆನಾ ಗೈಸ್? ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ನಿಮಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆನಾ ಗೈಸ್? ಬಾಯ್ ಬಾಯ್.